ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಲಕ್ಷ್ಮೀಶ ಬರೆದಿರ್ತಕ್ಕಂತಹ ತಲೆಯ ಬೆಲೆಗಿದೆ ಸಾಹಸ ದ್ರವ್ಯಂ ಅನ್ನುವಂತಹ ಕಾವ್ಯ ಭಾಗದ ಅಥವಾ ಪದ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಅದಕ್ಕಿಂತ ಮುಂಚೆ ಈ ಒಂದು ಕಾವ್ಯ ಭಾಗದಲ್ಲಿ ಅಥವಾ ಈ ಒಂದು ಪದ್ಯ ಭಾಗದಿಂದ ನಿಮ್ಗೆ ಪರೀಕ್ಷೆಯಲ್ಲಿ 16 ಅಂಕಗಳಿಗೆ ಕೇಳ್ತಾರೆ. ಹೇಗೆ ಅಂದ್ರೆ ಭಾವಾರ್ಥ 6 ಅಂಕಕ್ಕೆ, ಹಾಗೇನೆ ಇನ್ನ 10 ಅಂಕದ ಪ್ರಶ್ನೆ ಒಂದು ಇಲ್ಲಿ ಕೇಳ್ತಾರೆ. ಹಾಗಾಗಿ ಒಟ್ಟಾರೆಯಾಗಿ 5 ಅಂಕದ ಪ್ರಶ್ನೆನೂ ಕೂಡ ಕೇಳ್ಬೋದು. ಒಟ್ಟಾರೆಯಾಗಿ ನಿಮಗೆ ಸುಮಾರು 21 ಅಂಕಗಳಿಗೆ ಈ ಒಂದು ಕಾವ್ಯ ಭಾಗದಿಂದ ಬರುತ್ತೆ. ಇಲ್ಲ ಅಂತ ಅಂದ್ರೂ ಕೊನೆ ಪಕ್ಷ 16 ಅಂಕಗಳಿಗಂತೂ ಗ್ಯಾರಂಟಿ ಇರುತ್ತೆ ಅಂತ ಹೇಳ್ತಾ, ಈಗ ನೇರವಾಗಿ ತಲೆಯ ಬೆಲೆಗಿದೆ ಸಾಹಸ ದ್ರವ್ಯಂ ಅನ್ನುವಂತಹ ಈ ಪದ್ಯ ಭಾಗದ ಆಶಯವನ್ನ ಅಥವಾ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋಣ. ಯಾಕೆ ನಾನು ನಿಮ್ಗೆ ಹಿನ್ನೆಲೆಯನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ಈ ತಾತ್ಪರ್ಯವನ್ನ ಬರಿಬೇಕಾದಂತ ಸಂದರ್ಭದಲ್ಲಿ ಅರ್ಥಗಳನ್ನ ಭಾವಾರ್ಥವನ್ನ ಬರಿಬೇಕಾದ್ರೆ ನೀವು ಹಿನ್ನೆಲೆಯ ವಿಚಾರಗಳನ್ನ ಬರೆದು ಆನಂತರ ಇಲ್ಲಿ ಮುಂದೆ ಏನೇನಾಗುತ್ತೆ ಈ ಒಂದು ಪದ್ಯ ಭಾಗದಲ್ಲಿ ಎನ್ನುವಂತಹ ವಿಚಾರಗಳನ್ನ ಹೇಳ್ತಾ ಹೋಗ್ಬೋದಾಗ ತುಂಬಾ ಅರ್ಥಗರ್ಭಿತವಾಗಿ ಅಲ್ಲಿ ನೀವು ಪರೀಕ್ಷೆಯಲ್ಲಿ ಬರೀಬಹುದು ಅಂತ ಹೇಳ್ತಾ, ಈಗ ನೇರವಾಗಿ ಹಿನ್ನೆಲೆಗೆ ಹೋಗೋಣ. ನೋಡಿ, ವ್ಯಾಸ ಮಹರ್ಷಿಗಳ ಪ್ರೇರಣೆಯಂತೆ ಧರ್ಮರಾಯ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ಅಶ್ವಮೇಧ ಯಾಗವನ್ನ ಮಾಡ್ತಾ ಇರ್ತಕ್ಕಂತ ಒಂದು ಸನ್ನಿವೇಶ. ಈಗ ವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ, ಅದರಂತೆ ಈಗ ತನ್ನ ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡಿರ್ತಕ್ಕಂತಹ ಧರ್ಮರಾಯ ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದಾನೆ. ಅಶ್ವಮೇಧ ಯಾಗವನ್ನ ಮಾಡ್ತಾ ಇರ್ಬೇಕಾದಂತಹ ಸಂದರ್ಭದಲ್ಲಿ ಈಗ ಕುದುರೆಯ ಬೆಂಗಾವಲಿಗೆ ಯಾರನ್ನ ಕಳಿಸೋದು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅರ್ಜುನ ಬಂದು, ಅಣ್ಣ, ನಾನು ಅಶ್ವಮೇಧ ಯಾಗದ ಕುದುರೆಗೆ ಬೆಂಗಾವಲಾಗಿ ಹೋಗ್ತೇನೆ, ನಾನು ಅಶ್ವಮೇಧ ಯಾಗ ಕುದುರೆಯ ಬೆಂಗಾವಲಾಗಿ ಹೋಗ್ತೀನಣ್ಣ ಅಂತ ನನಗೆ ನೀವು ಅಪ್ಪಣೆಯನ್ನ ಕೊಡಬೇಕು ಅಂತ ಅರ್ಜುನ ಧರ್ಮರಾಯನನ್ನ ಕೇಳ್ತಾನೆ. ಸರಿ, ಧರ್ಮರಾಯ ಹಾಗಾದ್ರೆ ಹೌದಾ, ನೀನ್ ಒಬ್ನೇ ಹೋಗ್ತೀಯಾ, ನಿನಗೆ ಯಾರು ಬೆಂಬಲ ಬೇಡ್ವಾ ಅಂತ ಹೇಳಿದಾಗ, ಇಲ್ಲ ಯಾರು ಬೇಡ. ಅಲ್ಲಿ ಪಕ್ಕದಲ್ಲೇನೆ ಶ್ರೀಕೃಷ್ಣ ನಿಂತ್ಕೊಂಡು, ನನ್ನ ಬೆಂಬಲವೂ ಬೇಡವೇ ಅರ್ಜುನ ಅಂತ ಕೇಳಿದಾಗ, ನನಗೆ ಯಾರ ಬೆಂಬಲವೂ ಬೇಡ ಅಣ್ಣ ಅಂತ ಎಲ್ಲ ಒಂದ್ ಕಡೆ ನಿರರ್ಗಳವಾಗಿ ಹೇಳ್ತಕ್ಕಂಥದ್ದು. ಆಗ ಆ ಸಂದರ್ಭದಲ್ಲಿ ಸರಿ ಆಯ್ತು ಅಂತ ಹೇಳಿ ಈಗ ಅರ್ಜುನ ಮತ್ತೆ ಕರ್ಣನ ಮಗನಾಗಿರ್ತಕ್ಕಂತಹ ಇಲ್ಲಿ ಋಷಿಕೇತು ಇಬ್ರು ಕೂಡ ಹೋಗ್ತಾ ಇದ್ದಾರೆ. ಈ ಇಬ್ರು ಕೂಡ ಅಶ್ವಮೇಧ ಯಾಗದ ಕುದುರೆಯ ಬೆಂಗಾವಲಾಗಿ ಹೋಗ್ತಾ ಇರ್ತಕ್ಕಂತಹದ್ದು. ಇಲ್ಲಿ ಒಂದು ಕಡೆ ಅರ್ಜುನ ಏನ್ ಮಾಡಿದನಪ್ಪ ಅಂದ್ರೆ, ಶ್ರೀಕೃಷ್ಣನ ಬೆಂಬಲ ಬೇಡ ಅನ್ನುವಂತಹದ್ದು, ಇಲ್ಲಿ ಶ್ರೀಕೃಷ್ಣನ ಬೆಂಬಲವನ್ನ ತಿರಸ್ಕಾರ ಮಾಡಿರ್ತಕ್ಕಂತಹ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೇಕು. ಹಾಗೆ ಸರಿ, ಇದಾದ್ಮೇಲೆ ಅಂತೂ ಇಂತೂ ಇಲ್ಲಿ ಅರ್ಜುನನ ಕುದುರೆ ಏನಪ್ಪಾ ಅಂದ್ರೆ ಬಬ್ರುವಾಹನ. ಇಲ್ಲಿ ಎಲ್ಲಾ ದೇಶಗಳನ್ನ ಸುತ್ತಿ ನಂತರ ಬಬ್ರುವಾಹನನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಮಣಿಪುರ ನಗರವನ್ನ ಪ್ರವೇಶಿಸುತ್ತದೆ. ಮಣಿಪುರ ನಗರವನ್ನ ಪ್ರವೇಶಿಸಿದ ತಕ್ಷಣ ಆಗ ಬಬ್ರುವಾಹನ ಅಶ್ವಮೇಧ ಕುದುರೆಯನ್ನ ಕಟ್ಟಿ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಬಬ್ರುವಾಹನ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಯಾವಾಗ ಆ ಅಶ್ವಮೇಧ ಯಾಗ ಕುದುರೆ ಮಣಿಪುರವನ್ನ ಪ್ರವೇಶಿಸಿದಂತಹ ಸಂದರ್ಭದಲ್ಲಿ ಆ ಕುದುರೆಯನ್ನ ಕಟ್ಟಿ ನಾನು ಯುದ್ಧಕ್ಕೆ ಸಿದ್ಧನಾಗ್ತಕ್ಕಂಥದ್ದು ಬಬ್ರುವಾಹನ. ಸರಿ, ಇದಾದ್ಮೇಲೆ ಅಷ್ಟರಲ್ಲಿ ಬಬ್ರುವಾಹನನ ತಾಯಿ ಇಲ್ಲಿ ಬಬ್ರುವಾಹನನ ತಾಯಿ ಆಗಿರ್ತಕ್ಕಂತಹ ಚಿತ್ರಾಂಗದೆಗೆ ವಿಚಾರ ಗೊತ್ತಾಗ್ಬಿಡುತ್ತೆ. ಯಾಕೆಂತಂದ್ರೆ ಪಾಂಡವರ ಅಶ್ವಮೇಧ ಕುದುರೆ ಇಲ್ಲಿ ಬಂದಿರತಕ್ಕಂಥದ್ದು, ಅದಕ್ಕೆ ಬೆಂಗಾವಲಾಗಿ ಅರ್ಜುನ ಬಂದಿರತಕ್ಕಂತಹ ವಿಚಾರ ಚಿತ್ರಾಂಗದೆ ಗೊತ್ತಾದಂತ ಸಂದರ್ಭದಲ್ಲಿ ಇಲ್ಲಿ ಮಗನನ್ನ ಕರೆದು ತನ್ನ ಆ ಬಬ್ರುವಾಹನನ ಒಂದು ಜನ್ಮ ರಹಸ್ಯವನ್ನ ಹೇಳುವಂತಹ ಒಂದು ಸಂದರ್ಭವನ್ನ ನಾವು ನೋಡ್ಬೋದು. ಅಷ್ಟರಲ್ಲಿ ಬಬ್ರುವಾಹನ ತಾಯಿ ಚಿತ್ರಾಂಗದೆಯ ಇಲ್ಲಿ ಬಬ್ರುವಾಹನನಿಗೆ ಕುದುರೆಯ ಬೆಂಗಾವಲಿಗೆ ಬಂದಿರುವಂತವ್ರು ಅರ್ಜುನ. ಆ ಅರ್ಜುನ ಯಾರು ಅಲ್ಲ, ಯಾರು ಹೇಳ್ತಾ ಇದಾರೆ ಈ ಮಾತನ್ನ ಅಂದ್ರೆ ಚಿತ್ರಾಂಗದೆ ಇಲ್ಲಿ ಬಬ್ರುವಾಹನನಿಗೆ ಹೇಳ್ತಾ ಇರ್ತಕ್ಕಂಥದ್ದು.
ನೋಡಪ್ಪ, ಆ ಅರ್ಜುನ ಯಾರು ಅಲ್ಲ, ಆ ಅರ್ಜುನ ನಿನ್ನ ತಂದೆ ಎಂದು ನೈಜ ವೃತ್ತಾಂತವನ್ನ ತಿಳಿಸ್ತಾರೆ. ಆಗ ಬಬ್ರುವಾಹನ ಪಶ್ಚಾತ್ತಾಪದಿಂದ, ಛೇ, ನನ್ನ ತಂದೆಯನ್ನ ಅಥವಾ ಅವರ ಜೊತೆಯಲ್ಲಿ ನಾನು ಯುದ್ಧ ಮಾಡುವಂತಹ ಸ್ಥಿತಿಗೆ ತಲುಪಿಟ್ಟಿದ್ನಲ್ಲ ಅಂತ ಹೇಳಿ ಪಶ್ಚಾತ್ತಾಪದಿಂದ ಅಶ್ವಮೇಧ ಯಾಗ ಕುದುರೆಯನ್ನ ಬಿಟ್ಕೊಟ್ಟು ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಅರ್ಜುನನ ಪಾದಗಳಿಗೆ ಬಿದ್ದು ನಮಸ್ಕರಿಸ್ತಾನೆ. ತನ್ನ ಮಸ್ತಕವನ್ನ ಅವರ ಕಾಲಿಗೆ ಎರತಕ್ಕಂಥದ್ದು ಅಂತ ಒಂದು ಸಾಲಿದೆ ಅಲ್ಲಿ ನೋಡಿ. ಪಾದಗಳಿಗೆ ಬಿದ್ದು ನಮಸ್ಕರಿಸ್ತಾನೆ ಯಾರು? ಬಬ್ರುವಾಹನ. ಸರಿ, ಇದೆಲ್ಲ ಆದ್ಮೇಲೆ ಬಬ್ರುವಾಹನ ಏನ್ ಮಾಡ್ತಾನೆ? ತನ್ನ ಪರಿಚಯವನ್ನ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನನಿಗೆ ಹೇಳಿದಾಗ ಆಗ ಅರ್ಜುನ ಆ ವಿಚಾರವನ್ನ ನಂಬದೇ ಇಲ್ಲ. ಆಗ ನಾನು ನಿನ್ನ ಮಗ ಅಂತ ಹೇಳಿದ್ರು ಕೂಡ ಅರ್ಜುನ ಅಲ್ಲಿ ನಂಬೋದಿಲ್ಲ, ಬಬ್ರುವಾಹನ ಹೇಳಿದ್ರು ಕೂಡ. ಆಗ ಅರ್ಜುನ ತನ್ನ ಮಾತುಗಳನ್ನ ಮುಂದುವರಿಸ್ತಾ ಅರ್ಜುನ ಹೇಳ್ತಾನೆ, ಅರ್ಜುನನ ಇಲ್ಲಿ ಬಬ್ರುವಾಹನನ್ನ ಒಂದ್ ಕಡೆ ವೈಶ್ಯ ಸಂಭವ ಅನ್ನುವಂತಹ ಮಾತುಗಳಿಂದ ಜರಿತಾನೆ, ಎಲ್ಲೋ ಒಂದ್ ಕಡೆ ಗೇಲಿ ಮಾಡ್ತಕ್ಕಂಥದ್ದು, ವೈಶ್ಯ ಸಂಭವ ನೀನು ಅನ್ನುವಂಥದ್ದು. ನಂತರ ಬಬ್ರುವಾಹನನ ತಾಯಿ ಆಗಿರ್ತಕ್ಕಂಥ ಚಿತ್ರಾಂಗದೆಯನ್ನ, ಅವಳು ಮಹಾಪತಿವ್ರತೆ, ಆ ಪತಿವ್ರತೆಯನ್ನೇ ನಿಂದಿಸ್ತಕ್ಕಂತಹ ಬೈತಕ್ಕಂತಹ ಒಂದು ಕೆಲಸವನ್ನ ಅರ್ಜುನ ಮಾಡ್ತಕ್ಕಂಥದ್ದು. ಇದ್ರಿಂದ ಕೋಪಗೊಂಡಂತಹ, ಯಾಕೆಂದ್ರೆ ನನ್ನ ತಾಯಿಯನ್ನ ಜರಿತಕ್ಕಂಥದ್ದಿರ್ಬೋದು, ತನ್ನ ತಾಯಿಯನ್ನ ನಿಂದಿಸ್ತಕ್ಕಂಥದ್ದಿರ್ಬೋದು, ಹಾಗೇನೆ ಕುಲದ ಬಗ್ಗೆ ಮಾತನಾಡ್ತಕ್ಕಂಥದ್ದಿರ್ಬೋದು. ಅಂದ್ರೆ ನೀನು ವೈಶ್ಯ ಸಂಭವ ಅಂತಂದ್ರೆ ವೈಶ್ಯ ಕುಲದವನು ಅನ್ನುವಂತಹ ಕುಲದ ಬಗ್ಗೆ ಜರಿತಕ್ಕಂಥದ್ದು. ಇದೆಲ್ಲದ ಮಾತುಗಳನ್ನ ಕೇಳಿ ಇಲ್ಲ ಒಂದ್ ಕಡೆ ಬಬ್ರುವಾಹನನಿಗೆ ಕೋಪ ಬರುತ್ತೆ. ಆ ಕೋಪ ಬಂದಂತಹ ಸಂದರ್ಭದಲ್ಲಿ ಆ ಅಶ್ವಮೇಧ ಯಾಗ ಕುದುರೆಯ ಲಾಯಕ್ಕೆ ಹಾಕಿ ಬಂಧಿಸ್ತಾನೆ. ಬಂಧಿಸಿ ಇಲ್ಲಿ ಏನಪ್ಪಾ ಅಂದ್ರೆ ಯುದ್ಧವನ್ನ ಗೆದ್ದು ಈ ಪಾಂಡವರ ಕಡೆಯ ಇಲ್ಲಿ ಬಹು ಸಾವು ನೋವುಗಳು ಸಂಭವಿಸ್ತವೆ. ಆಗ ಬಬ್ರುವಾಹನ ಯುದ್ಧದಲ್ಲಿ ಗೆಲ್ತಾನೆ. ಅಲ್ಲಿ ಕರ್ಣನ ಮಗನಾಗಿರ್ತಕ್ಕಂತಹ ಇಲ್ಲಿ ಋಷಿಕೇತು ಅವನು ಎಲ್ಲ ಒಂದ್ ಕಡೆ ಬಬ್ರುವಾಹನನಿಂದ ಹತನಾಗ್ತಕ್ಕಂಥದ್ದು, ಅಂದ್ರೆ ಸಾವನ್ನಪ್ತಕ್ಕಂಥದ್ದು. ಇದೆಲ್ಲ ಒಂದು ಹಿನ್ನೆಲೆ ವಿಚಾರವನ್ನ ನಾವು ನೋಡ್ತಾ ಇದ್ರೆ ಈಗ ನೇರವಾಗಿ ಕತೆ, ಈಗ ಒಂದೊಂದೇ ಪದ್ಯದ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆ ನಾನು ಹಿನ್ನೆಲೆಯನ್ನ ಹೇಳಿದೆ ಅಂತಂದ್ರೆ, ಹಿನ್ನೆಲೆಯ ವಿಚಾರ ನಿಮಗೆ ಗೊತ್ತಿದ್ರೆ ನೇರವಾಗಿ ನೀವು ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತಕ್ಕಂಥದ್ದು. ಹಾಗೇನೆ ಮುಂದುವರೆದಂತೆ ನೋಡಿ, ವೈಶ್ಯ ಸಂಭವ ಅಂತಕ್ಕಂಥದ್ದು ಏನಂಗಂದ್ರೆ ಅಂದ್ರೆ ವೈಶ್ಯ ಕುಲದಲ್ಲಿ ಜನಿಸಿದವರು ಅಂತಕ್ಕಂಥದ್ದು ನಮ್ಗ ಮೊದ್ಲೇ ಗೊತ್ತಿದೆ. ವೈಶ್ಯರು ಅಂದ್ರೆ ವ್ಯಾಪಾರ ಮಾಡ್ತಕ್ಕಂಥವ್ರು ಅಂತ. ಯಾವಾಗ ಇಲ್ಲಿ ಅರ್ಜುನ ಈ ಬಬ್ರುವಾಹನನನ್ನ ವೈಶ್ಯ ಸಂಭವ ಅಂತ ನಿಂದಿಸ್ತಾನೆ, ಜರಿತಾನೆ, ಆ ಸಂದರ್ಭದಲ್ಲಿ ನೋಡಿ ಮೊದಲನೇ ಪದ್ಯದಲ್ಲೇನೆ ನಾವು ಗಮನಿಸ್ತಾ ಹೋಗ್ಬೋದು. ಎಲೆ ಪಾರ್ಥ ವೈಶ್ಯ ಸಂಭವ ಅಂತ ಏನ್ ಹೇಳ್ದೆ ಅಂತ ಅಲ್ಲೊಂದು ಪದ ಇದೆಯಲ್ಲ, ಈ ಮೊದಲನೇ ಪದ್ಯದ ಒಂದು ತಾತ್ಪರ್ಯವನ್ನ ನೀವು ಗಮನಿಸೋದಾದ್ರೆ, ಯಾಕೆಂದ್ರೆ ಪರೀಕ್ಷೆಯಲ್ಲಿ ಭಾವಾರ್ಥಕ್ಕೆ ಇದು ಯಾವ್ದಾದ್ರೂ ಪದ್ಯಗಳನ್ನ ನಿಮ್ಗೆ ಕೇಳ್ಬೋದು. ಸುಮಾರು 16 ಪದ್ಯಗಳಿವೆ. ಈ 16 ಪದ್ಯಗಳಲ್ಲಿ ಯಾವ್ದಾದ್ರೂ ಕೂಡ ಕೇಳ್ಬೋದು 6 ಅಂಕಗಳಿಗೆ. ನಾನು ಪದ್ಯವನ್ನೇನೋ ಹೇಳಕ್ ಹೋಗೋದಿಲ್ಲ, ಅದ್ರ ನೇರವಾಗಿ ತಾತ್ಪರ್ಯವನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಮೊದಲನೇ ಪದ್ಯದ ಒಂದು ತಾತ್ಪರ್ಯ ಹೀಗಿದೆ ನೋಡಿ. ಯಾವಾಗ ಬಬ್ರುವಾಹನನ ವೈಶ್ಯ ಸಂಭವ ಅಂತ ಅರ್ಜುನ ನಿಂದಿಸ್ತಂತ ಸಂದರ್ಭದಲ್ಲಿ ಬಬ್ರುವಾಹನ ಏನ್ ಹೇಳ್ತಾನೆ ಅಂದ್ರೆ, ಬಬ್ರುವಾಹನ ತನ್ನ ತಂದೆಯಾದ ಅರ್ಜುನನನ್ನ, ಎಲೆ ಅರ್ಜುನ, ಎಷ್ಟೇ ಆಗಲಿ ನಿನ್ನ ಪ್ರಕಾರ ನಾವು ವೈಶ್ಯ ಸಂಭವರು, ವೈಶ್ಯ ಕುಲದಲ್ಲಿ ಹುಟ್ಟಿದವರು ನಾವು. ನಿಮ್ಮ ಸೈನ್ಯವೇ ನಮ್ಮ ಯುದ್ಧದ ಕಾರ್ಯಸ್ಥಾನ. ನೋಡಿ, ಯಾಕೆ ವ್ಯಾಪಾರೀಕರಣವನ್ನ ನಾವು ಗಮನಿಸ್ತಾ ಹೋಗ್ಬೋದು. ವ್ಯಾಪಾರ ದೃಷ್ಟಿಯಿಂದ ಯಾವ ಮಾತಾಡ್ತಾ ಇದ್ದಾನೆ ಅಂತ ಅಂದ್ರೆ ಬಬ್ರುವಾಹನ, ನೋಡಿ ನಿಮ್ಮ ನಿಮ್ಮ ಸೈನ್ಯವೇ ನಮ್ಮ ಯುದ್ಧದ ಕಾರ್ಯದ ಸ್ಥಾನ. ಹಾಗೇನೆ ಬಾಣಗಳೇ ನಮಗೆ ಸರಕುಗಳು. ನಿಮ್ಮ ಬಾಣಗಳಿವೆಯಲ್ಲ, ಅವೇ ನಮ್ಗೆ ಸರಕುಗಳು, ವಸ್ತುಗಳು. ಅವುಗಳನ್ನ ಕೊಟ್ಟು ವಿಜಯವೆಂಬ ಲಾಭವನ್ನ ಪಡೆಯುತ್ತೇವೆ. ನೋಡಿ, ಇಲ್ಲಿ ಈ ಬಾಣಗಳನ್ನ ಕೊಟ್ಟು ನಾವೇನ್ ಮಾಡ್ತೀವಪ್ಪ ಅಂದ್ರೆ ವಿಜಯವೆಂಬ ಇಲ್ಲಿ ಲಾಭವನ್ನ ಪಡಿತೀವಿ. ವೀರ ಪರಾಕ್ರಮಿಗಳನ್ನ ಹುಡುಕಿ ಅವರ ತಲೆಗಳನ್ನ ಪಡೆಯುತ್ತೇವೆ.
ನಾವು ವೈಶ್ಯ ಸಂಭವರು ಅಂತ ಹೇಳ್ದಲ್ಲಪ್ಪ, ನೋಡಿ ಇಲ್ಲೂ ಕೂಡ ನಾವು ವ್ಯಾಪಾರವನ್ನ ಮಾಡ್ತೀವಿ. ಯಾವ ರೀತಿ ವ್ಯಾಪಾರದಲ್ಲಿ ಒಂದಷ್ಟು ಕೂಡ ತೂಕ ಹೆಚ್ಚು ಕಡಿಮೆ ಆಗ್ಬಾರ್ದು, ಆ ರೀತಿ ತೂಗ್ತೀವಿ ನೋಡು ಅಂತ ಅರ್ಜುನನಿಗೆ ಇಲ್ಲಿ ಬಬ್ರುವಾಹನ ಹೇಳ್ತಾ ಇದ್ದಾನೆ. ಅರ್ಜುನ, ನಿನಗೆ ಇಷ್ಟವಿದ್ದರೆ, ನೋಡಿ ಇಲ್ಲಿ ಶೀರ್ಷಿಕೆಯ ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ನಿನಗೆ ಇಷ್ಟ ಇದ್ರೆ ನಮ್ಮ ಸಾಹಸವೆಂಬ ದ್ರವ್ಯವನ್ನ ಕೊಟ್ಟು ನಿನ್ನ ತಲೆಯನ್ನ ಕೊಳ್ಳುತ್ತೇವೆ. ನೋಡಪ್ಪ, ತಲೆಯ ಬೆಲೆಗಿದೆ ಸಾಹಸ ದ್ರವ್ಯಂ ಅಂತ ಏನ್ ಶೀರ್ಷಿಕೆ ಇದೆ ನೋಡಿ, ಅದರ ತಾತ್ಪರ್ಯವನ್ನು ನಾವು ಗಮನಿಸೋದಾದ್ರೆ, ನೋಡಪ್ಪ ಅರ್ಜುನ, ನಿನಗಿಷ್ಟ ಇದ್ರೆ, ನೀನ್ ಹೇಳ್ಬಿಟ್ಟಿದೀಯ ವೈಶ್ಯ ಸಂಭವರು ಅಂತ ಆಯ್ತು. ನೋಡು, ನಾವು ವ್ಯಾಪಾರ ದೃಷ್ಟಿಯಿಂದನೇ ಮಾತಾಡ್ತೀನಿ. ಏನಂದ್ರೆ, ನಮ್ಮ ಸಾಹಸವೆಂಬ, ನಮ್ಮ ಶಕ್ತಿ ಸಾಮರ್ಥ್ಯ, ನಮ್ಮ ಪ್ರದರ್ಶನ ಸಾಹಸವೆಂಬ ದ್ರವ್ಯವನ್ನ ಕೊಟ್ಟು ನಿನ್ನ ತಲೆಯನ್ನ ಕೊಂಡ್ಕೊಳ್ತೇನೆ. ಓಕೆನಾ? ನಿನ್ನ ತಲೆಯನ್ನ ಕೊಂಡ್ಕೊಳ್ತೀನಿ ಎಂದು ವ್ಯಂಗ್ಯವಾಗಿ ಹೀಯಾಳಿಸ್ತಾನೆ ಬಬ್ರುವಾಹನ ಅರ್ಜುನನನ್ನ. ನೋಡಿ, ಮಾತಿಗೆ ಮಾತು ಯಾವ ರೀತಿ ಮಾತಾಡ್ತಾ ಇದ್ದಾನೆ ಇಲ್ಲಿ ಅರ್ಜುನ ಅಂತಕ್ಕಂಥದನ್ನ, ಇಲ್ಲಿ ಅರ್ಜುನನಿಗೆ ಇಲ್ಲಿ ಬಬ್ರುವಾಹನ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಮೊದಲನೇ ಪದ್ಯದ ವಿಚಾರ. ಸರಿ, ಹಾಗಾದ್ರೆ ಇಲ್ಲಿ ಮುಂದುವರೆದಂತೆ ನಾವು ನೋಡೋದಾದ್ರೆ, ಬಬ್ರುವಾಹನ ಹೇಳ್ತಾನೆ, ಎಲೈ ಪಾರ್ಥನೆ, ಪಾರ್ಥ ಅಂತ ಅಂದ್ರೆ ಅರ್ಜುನ, ವೈಶ್ಯರು ತೂಕ ಮಾಡುವುದಕ್ಕಾಗಿ ಬಂದಿದ್ದಾರೆ ಅಲ್ಲ, ನಾನು ಯುದ್ಧ ಸಮುದ್ರದಲ್ಲಿ ಬಬ್ರುವಾಹನನ ಡೈಲಾಗ್ ಬರ್ತಾನೆ, ನಾನು ಯುದ್ಧ ಸಮುದ್ರದಲ್ಲಿ ಕೀರ್ತಿಯ ಹಡಗನ್ನ ಹತ್ತಿರುವೆ, ವೀರರೆಲ್ಲರ ತಲೆಗಳನ್ನು ತೂಕ ಮಾಡಿ ತೂಗಿದ್ದಾಯಿತು. ನೋಡ್ದ, ನಿನ್ನ ಕಣ್ಣು ಮುಂದೆನೆ ಎಂತ ಪರಾಕ್ರಮಿಗಳನ್ನ ಇಲ್ಲಿ ಅವರ ತಲೆಗಳನ್ನ ತೂಕ ಮಾಡಿ ತೂಗಿದ್ದಾಯಿತು ಅಂತ ಹೇಳ್ತಾ ಇದ್ದಾನೆ ಬಬ್ರುವಾಹನ. ಆನಂತರ ಮುಂದುವರೆದಂತೆ ಮೂರನೇ ಪದ್ಯವನ್ನು ನಾವು ಗಮನಿಸೋದಾದ್ರೆ, ಬಬ್ರುವಾಹನ ಹೇಳ್ತಾನೆ ಇಲ್ಲಿ ಅರ್ಜುನ, ನೋಡಿ, ಈಗ ಆಲ್ರೆಡಿ ಕರ್ಣನ ಮಗ ಋಷಿಕೇತು ಆಲ್ರೆಡಿ ಅಲ್ಲಿ ಸತ್ತಿ ಬಿದ್ದಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಬಬ್ರುವಾಹನದಿಂದ ಹತನಾಗಿದ್ದಾನೆ. ಆಗ ನೋಡು, ಅರ್ಜುನ ಈ ಋಷಕೇತುವಿನ ಛಿದ್ರವಾದ ತಲೆಯನ್ನ ಮಹಾದೇವನಿಗೆ, ಅಂದ್ರೆ ಆ ಭಗವಂತ ಶಿವನಿಗೆ ಸಮರ್ಪಿಸು, ಶಿವನ ರುಂಡಮಾಲೆಯಲ್ಲಿ ಸೇರಿ ಆ ತಲೆ ಪೂಜೆಗೆ ಅರ್ಹವಾಗುತ್ತದೆ ಎಂದು ಹೇಳ್ತಾನೆ. ಆಗ ಅರ್ಜುನ, ಹೇಳು, ಅರನು ಸಂತುಷ್ಟನಾಗಿ ನಿನಗೆ ಪಾಶುಪತಾಸ್ತ್ರವನ್ನ ಕೊಟ್ಟಿರಲಿಲ್ಲವೇ? ಆ ಶಿವನನ್ನ ನೆನಪಿಸಿಕೋ. ನೋಡು, ಭಗವಂತನನ್ನ ಶಿವನನ್ನ ನೆನಪಿಸ್ಕೋ. ಇಲ್ಲೊಂದ್ ಕಡೆ ನೀನು ಶ್ರೀಕೃಷ್ಣನ ಬೆಂಬಲ ಬೇಡ ಅಂತ ಹೇಳಿದ್ದೀಯ. ಹಾಗೇನೆ ನೋಡಿ, ಈಗ ಆ ಋಷಿಕೇತುವಿನ ಒಂದು ಆ ಶಿರವನ್ನ, ತಲೆಯನ್ನ ಆ ಶಿವನಿಗೆ ಸಮರ್ಪಿಸಿ, ನೀನು ಆ ಭಗವಂತನು ಕೊಟ್ಟಿರ್ತಕ್ಕಂತಹ ಪಾಶುಪತಾಸ್ತ್ರವನ್ನ ತೆಗೆದುಕೊಂಡು ಆ ಶಿವನನ್ನ ನೆನಪಿಸ್ಕೊಂಡು ನಿನ್ನ ಒಡೆಯ, ನಿನ್ನ ಆ ಭಗವಂತನನ್ನ ಸ್ಮರಿಸ್ಕೊಂಡ್ರೆ, ಅಂದ್ರೆ ಶಿವನನ್ನ ಸ್ಮರಿಸ್ಕೊಂಡ್ರೆ, ನೀನು ಈ ಯುದ್ಧದಲ್ಲಿ ನಾಶವಾಗುವುದನ್ನ ತಪ್ಪಿಸ್ಕೊಳ್ತೀಯ, ಈ ಯುದ್ಧದಲ್ಲಿ ನೀನು ಸಾವನ್ನ ಗೆಲ್ತೀಯ ಅನ್ನೋ ರೀತಿಯಲ್ಲಿ ಬಬ್ರುವಾಹನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಸರಿ, ಇದೆಲ್ಲ ಆದ್ಮೇಲೆ ಯಾರ ಬೆಂಬಲವೂ ಬೇಡ, ಬಿಡಪ್ಪ, ನನಗೆ ಯಾರ ಬೆಂಬಲನೂ ಬೇಡ, ನಮ್ಮ ಜೊತೆ ಯುದ್ಧ ಮಾಡಿವೆಯೋ ಅಥವಾ ಅಶ್ವಮೇಧ ಯಾಗದ ಕುದುರೆಯನ್ನ ಬಿಟ್ಟು ಎಲ್ಲ ಒಂದ್ ಕಡೆ ಹೋಗುವೆಯೋ ಹೇಳು. ನಮ್ಗೆ ಶ್ರೀಕೃಷ್ಣನ ಬೆಂಬಲ ಬೇಡ, ಶಿವನ ಬೆಂಬಲನು ಬೇಡ, ಯಾರ ಬೆಂಬಲನು ಬೇಡ ಅಂತ ಹೇಳಿದ್ರೆ, ನೀನು ಅಶ್ವಮೇಧ ಯಾಗ ಕುದುರೆಯನ್ನ ಬಿಟ್ಟು ನೀನಿಲ್ಲಿಂದ ಹೊರಟೋಗ್ಬಿಡು ಅನ್ನುವಂತಹ ಮಾತನ್ನ ಯಾರು ಹೇಳ್ತಾ ಇದ್ದಾನೆ ಅಂತಂದ್ರೆ, ಬಬ್ರುವಾಹನ ಇಲ್ಲಿ ತನ್ನ ತಂದೆಯಾಗಿರ್ತಕ್ಕಂತಹ ಅರ್ಜುನನಿಗೆ ಹೇಳ್ತಾ ಇರ್ತಕ್ಕಂಥ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಈಗ 4ನೇ ಪದ್ಯವನ್ನ ನಾವು ನೋಡೋದಾದ್ರೆ, ಬಬ್ರುವಾಹನ ಏನ್ ಹೇಳ್ತಾನೆ ಅಂದ್ರೆ, ಬಬ್ರುವಾಹನನ ಮಾತಿಗೆ ಮತ್ತೆ ಇಲ್ಲಿ ಅರ್ಜುನ ಮಾತಾಡ್ತಾನೆ. ಬಬ್ರುವಾಹನನ ಮಾತಿನಿಂದ ಅರ್ಜುನನ ಕಣ್ಣುಗಳು ಕೆಂಪಾಗ್ತವೆ, ಕೆಂಡದಂತೆ ಕೆಂಪಾಗ್ಬಿಡ್ತವೆ.
ಕೆಂಪಾಗಿ ಅವನ ಮನಸ್ಸಿನ ಅಳಲನ್ನ ಧೈರ್ಯದಿಂದ ತ್ಯಜಿಸಿ, ಅರ್ಜುನ ತನ್ನ ಮನಸ್ಸಲ್ಲಿರ್ತಕ್ಕಂತಹ ಅಳಲನ್ನ, ತನ್ನ ನೋವನ್ನ ಧೈರ್ಯದಿಂದ ತ್ಯಜಿಸಿ ಇಲ್ಲಿ ಋಷಿಕೇತುವಿನ ತಲೆಯನ್ನ ತನ್ನ ರಥದಲ್ಲಿ ಇಟ್ಟು ಅರ್ಜುನನು ತನ್ನ ಗಾಂಡೀವವನ್ನ ಹಿಡಿದು ಬಾಣಗಳನ್ನ ಬಿಟ್ಟು ಬಭ್ರುವಾಹನನ ಇಲ್ಲಿ ಸರ್ವಾಂಗದಲ್ಲಿಯೂ ರಕ್ತ ಸೋರುವಂತೆ ಮಾಡುತ್ತಾನೆ ಅರ್ಜುನ. ನೋಡಿ, ಇದಿಷ್ಟು ಮೊದಲನೇ ಒಂದು ಭಾಗ ಅಂತ ಅನ್ಕೊಳ್ಳಿ. ಹಾಗೇನೆ ಎರಡನೇ ಭಾಗದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಯಾವ ರೀತಿ ನೀವು ಮೊದಲು ಉತ್ತರಗಳನ್ನ ಬರೀಬೇಕು, ಅದರೆಲ್ಲರ ವಿಚಾರಗಳನ್ನ ಎರಡನೇ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಭಾಗ 1ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀನಿ. ಇದು ಕೂಡ ಬಹು ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ ಈಗ ನೇರವಾಗಿ ಎರಡನೇ ಭಾಗಕ್ಕೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ. ಮುಂದಿನ ತರಗತಿಯಲ್ಲಿ ಭಾಗ 2 ನೋಡಿ.